ಮಾಡಿದ್ದಾರೆ. ನಮ್ಮ ಒಂದು ಕಡತಗಳ ಪರಿಶೀಲನೆ ಮಾಡಿ ಯಾರಿಗೆ ಉದ್ಯೋಗ ಚೀಟಿ ಕೊಟ್ಟಿದೀವೋ ಇಲ್ವೋ, ಅಥವಾ ಉದ್ಯೋಗ ಚೀಟಿಯನ್ನ ನವೀಕರಣ ಮಾಡಿದೀವಾ ಇಲ್ವಾ, ಇಲ್ಲ ಮದುವೆ ಆಗಿರೋ ಹೆಸರಿಗೆ ಏನಾದ್ರು ಪೇಮೆಂಟ್ ಆಗಿದೆಯಾ, ಇಲ್ಲ ಡಬಲ್ ಪೇಮೆಂಟ್ ಆಗಿದೆಯಾ, ಇಲ್ಲ ಕೆಲಸವನ್ನು ಸರಿಯಾಗಿ ಮಾಡಿದಾರಾ ಇಲ್ವಾ, ಇಲ್ಲ ಪ್ಲಾನ್ ಪ್ರಕಾರ ಮಾಡಿದಾರಾ ಇಲ್ವಾ, ಇಲ್ಲ MB ಬುಕ್ ಅಲ್ಲಿ ಅಳತೆಗಳು ಸರಿ ಇದೆಯಾ ಇಲ್ವಾ, ಈ ತರ ಸುಮಾರು ಇದ್ರ ಬಗ್ಗೆ ಇಲ್ಲ ನಾವು JCBಗಳು ಯಂತ್ರೋಪಕರಣ ಮೂಲಕ ಕೆಲಸ ಮಾಡ್ತಿದೀವಾ, ಪ್ರತಿಯೊಂದನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನೇನಿದೆ ಅಂತ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಅವರು ನಮ್ಮಲ್ಲಿ ಮಾತಾಡ್ತಾರೆ. ಸೊ ನಮ್ಮಲ್ಲಿ ಏನಾದರೂ ಇದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಇಲ್ಲಿ ಇದು ಮಾಡ್ಕೊಬಹುದು. ಸೊ ಇಲ್ಲಿ ಈ ಒಂದು ಸಭೆ ಏನೊಂದು ನಮ್ಮ ಗ್ರಾಮ ಸಭೆಯನ್ನ ಮಾಡಿ ಇದನ್ನ ನಾವು ಜಿಲ್ಲಾ ತಾಲೂಕು ಮುಖಾಂತರ ಸರ್ಕಾರಕ್ಕೆ ವರದಿಯನ್ನ ಕಳಿಸ್ತಾರೆ. ಸೊ ಈ ಒಂದು ಸಭೆಯನ್ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ತಾಲೂಕು ಸಮನ್ವಯಾಧಿಕಾರಿಗೆ ಎಲ್ರಿಗೂ ನಮಸ್ತೆ. ಈಗಾಗಲೇ ಮೇಡಮ್ ಅವರಿಗೆ ಸ್ವಾಗತ ಕೊಟ್ಟಿದ್ದಾರೆ. ಮತ್ತೊಂದ್ಸರಿ ನಾವು ಪರಿಚಯ ಮಾಡ್ಕೊಂಡ್ಬಿಡ್ತೀವಿ. ನಿಮ್ಮ ಮಾಲೂರು ತಾಲೂಕಲ್ಲಿ ತಾಲೂಕು ರಾಜ್ಯ ಮಹೋತ್ಸವವಾಗಿ ಕೆಲಸ ಮಾಡ್ತಿದ್ದೀವಿ. ಸೊ ಒಂದು 9 ದಿವಸ ಕಾಲ ನಿಮ್ಮ ಪಂಚಾಯತಿಯಲ್ಲಿ ಕೆಲಸ ಆಡಿಟ್ ಮಾಡಿದ್ದೀವಿ. 1/4/2024 ಇಂದ 31/3/2024ವರೆಗೂ 1 ವರ್ಷ ಅವಧಿನಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನೇನು ಕೆಲಸ ಆಗಿದೆ, ಏನೇನು ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡ್ ಡಿಪಾರ್ಟ್ಮೆಂಟ್ ವೈಸ್ ಕೃಷಿ ಇಲಾಖೆ, ಅರಣ್ಯ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಈ 4 ಮತ್ತು PRD ಇಲಾಖೆ, ಇಷ್ಟು 5 ತಾಲೂಕುಗಳನ್ನು 5 ತಾಲೂಕವರು ಸಂಬಂಧಪಟ್ಟಂಗೆ ಏನೇನು ಕೆಲಸ ಮಾಡಿದ್ದಾರೆ ಅದ್ರ ಸಂಬಂಧ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಅದರಲ್ಲಿ ವಿಲೇಜ್ ವೈಸ್ ಗ್ರಾಮದ ಸಂಬಂಧಪಟ್ಟಂಗೆ ಗ್ರಾಮದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಓದ್ತೀವಿ. ಸೊ ಅದರ ಸಂಬಂಧಪಟ್ಟಂಗೆ ನಿಮ್ಗೆ ಏನಿದೆಯೋ ಅಲ್ಲಿ ನಾವು ಯಾಕಂದ್ರೆ ಕೆಲವೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಆ ಗ್ರಾಮ ಭೇಟಿ ಮಾಡಿದಾಗ ಕೆಲಸ ಆಗಿರೋದನ್ನೇ ಕೆಲಸ ಆಗಿದೆ ಅಂತ ಹೇಳಿದೀವಿ, ನಾವು ನೋಡ್ಕೊಂಡ್ ಬಂದಿದ್ವಿ. ಅದರ ಸಂಬಂಧಪಟ್ಟಂಗೆ ವರದಿ ಕೊಡ್ತೀವಿ ನಿಮಗೆ. ಕೆಲಸ ಆಗಿರೋದನ್ನು ಅದನ್ನು ನಿಮ್ಗೆ ಮುಂದೆ ಹೇಳ್ತೀವಿ. ಯಾಕಾಗಿಲ್ಲ ಅನ್ನೋದನ್ನು ನೀವೇ ಹೇಳ್ಬೇಕು. ಅದು ಯಾಕಂದ್ರೆ ನಮಗಲ್ಲಿ ರೀಸನ್ ನಮ್ಗೆ ಗೊತ್ತಿರೋದು, ನಾವು ಓದೋ ಕೆಲಸ ಆಗಿಲ್ಲ ಅಂತ ನಾವು ಇದು ಮಾಡ್ತೀವಿ. ಬಟ್ ಕೆಲವು ಕಡೆ ಕೆಲಸ ಆಗಿದೆ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಏನೇನು ಕೆಲಸ ಇರೋದು ಓದ್ತೀವಿ. ಅದನ್ನ ಒಟ್ಟಾರೆ ಇವಾಗ ನಿಮಗೆ ಅಂಕಿ ಸಂಖ್ಯೆಗಳು ಯಾವ ವರ್ಕ್ ಆಗಿದೆ ಅಂತ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ತಿಳಿಸ್ತೇನೆ. ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಕುಟೆ ನಿರ್ಮಾಣ 2 ಕಾಮಗಾರಿಯಾಗಿದೆ. ಅದಕ್ಕೆ 1,79,804 ರೂಪಾಯಿ ಪೇಮೆಂಟ್ ಆಗಿದೆ. ಕಲ್ಯಾಣಿ ಅಭಿವೃದ್ಧಿ ಒಂದಾಗಿದೆ 316 ರೂಪಾಯಿ. 316 ಒಂದಾಗಿದೆ 15,124 ರೂಪಾಯಿ ಆಗಿದೆ. ಮೇಕೆ ಶೆಡ್ಡು ಒಂದಾಗಿದೆ 47,688 ರೂಪಾಯಿ ಆಗಿದೆ. ಆಟದ ಮೈದಾನ ಒಟ್ಟಾರೆ ಸಂಖ್ಯೆ ಮತ್ತು ನಿಮಗೆ ವಿಲೇಜ್ ವೈಸ್ ಓದ್ತೀವಿ. ವಿಲೇಜ್ ವೈಸ್ ಇದೆ, ಲಿಸ್ಟ್ ಇದೆ. ಯಾವ ವಿಲೇಜ್ ನಾನು ಹೇಳ್ತಾ ಇದ್ದೀನಲ್ಲ, ಗೋಕುಟ ನಿರ್ಮಾಣ 2 ಅಂತ ಹೇಳಿದ್ನಲ್ಲ, ಯಾವ ಊರಲ್ಲಿ ಆಗಿರೋದು ಕೂಡ ಹೇಳ್ತೀನಿ. ಇದು ಇದು ಒಟ್ಟಾರೆ ಅಬ್ಸ್ಟ್ರಾಕ್ಟ್. ಟೋಟಲ್ ಆಗಿ 163 ವರ್ಕ್ಗೆ ಅಬ್ಸ್ಟ್ರಾಕ್ಟ್ ಹಾಕಿದೀವಿ. ನಿಮ್ಗೆ ವಿವರಣೆ ಕೊಡ್ತೀನಿ, ಅದನ್ನು ಕೊಡ್ತೀನಿ, ವಿವರಣೆ ಕೊಡ್ತೀನಿ. ಆಟದ ಮೈದಾನ 1, ಮಣ್ಣಿನ ರಸ್ತೆ ಅಭಿವೃದ್ಧಿ 1, 2 ಆಗಿದೆ. ಶೌಚಾಲಯ 1, ಬಚ್ಚಲಗುಂಡಿ 9, ಕೃಷಿ ಹೊಂಡಗಳು 20, ಹಸು ಶೆಡ್ಡು 17, ಕಾಲುವೆ ಅಭಿವೃದ್ಧಿ 7, ಸಮಗ್ರ ಕೆರೆ ಅಭಿವೃದ್ಧಿ 3, ಸ್ಮಶಾನ ಅಭಿವೃದ್ಧಿ 2, ಶಾಲಾ ಕಾಂಪೌಂಡ್ 3, CC ಡ್ರೈನ್ 14, ಮನೆ ನಿರ್ಮಾಣಗಳು 23, CC ರಸ್ತೆ 5, ಶಾಲಾ ಶೌಚಾಲಯ 3. ಒಟ್ಟಾರೆ ಗ್ರಾಮ ಪಂಚಾಯತಿನಲ್ಲಿ 115 ಕಾಮಗಾರಿಗಳು ಮಾಡಿದ್ದಾರೆ. 115 ಕಾಮಗಾರಿಗಳಿಗೆ 35,93,192 ರೂಪಾಯಿ ಕೂಲಿಯಾಗಿದೆ. 15,22,441 ರೂಪಾಯಿ ಸಾಮಗ್ರಿ ಆಗಿದೆ. ಒಟ್ಟಾರೆಗೆ 51,15,633 ರೂಪಾಯಿ ಒಟ್ಟಾರೆಗೆ ಪಂಚಾಯತಿಗೆ ಹಾಕಿದ್ದು. ಮತ್ತು ಅನುಷ್ಠಾನ ಇಲಾಖೆ ಅಂತ ಹೇಳಿದ್ದಲ್ಲ, ಅರಣ್ಯ ಇಲಾಖೆಯಲ್ಲಿ 12 ಕಾಮಗಾರಿ ಆಗಿದೆ. ಕೃಷಿ ಇಲಾಖೆಯಲ್ಲಿ 5 ಕಾಮಗಾರಿ ಆಗಿದೆ. ತೋಟಗಾರಿಕೆ ಇಲಾಖೆಯಲ್ಲಿ 15 ಕಾಮಗಾರಿ, ರೇಷ್ಮೆ ಇಲಾಖೆಯಲ್ಲಿ 16, ಇತರೆ ಇಲಾಖೆಗಳು ಟೋಟಲ್ ಆಗಿ 48 ಕಾಮಗಾರಿಗಳಾಗಿದೆ. ಒಟ್ಟಾರೆಯಾಗಿ 163 ಕಾಮಗಾರಿಗಳು. ಅದಕ್ಕೆ ಗ್ರಾಮ ಪಂಚಾಯತಿ ಅನುಷ್ಠಾನ ಇಲಾಖೆ 2 ಸೇರಿ 55,17,316 ರೂಪಾಯಿ ಕೂಲಿಯಾಗಿದೆ. 18,84,774 ರೂಪಾಯಿ ಮೆಟೀರಿಯಲ್ ಆಗಿದೆ. 74,02,290 ರೂಪಾಯಿ ನಿಮ್ಗೆ ಪೇಮೆಂಟ್ ಆಗಿದೆ. ಇದು ಸಂಬಂಧಪಟ್ಟಂಗೆ ನೀವು ನಾನು ಏನ್ ಹೇಳಿದೀನೋ 163 ಕಾಮಗಾರಿಗೆ ಏನ್ ಹೇಳಿದೀನೋ ವಿಲೇಜ್ ವೈಸ್ ಈಗ ನಿಮ್ಗೆ ಮುಂದೆ ಮಾಹಿತಿ ಕೊಡ್ತೀವಿ. ಯಾವ ವಿಲೇಜ್ ಅಲ್ಲಿ ನಾವು ಕೆಲವು ವಿಲೇಜ್ ಹೋಗಿದ್ವಿ, ಕೆಲವು ವಿಲೇಜ್ ಚೆಂಬೆನಲ್ಲಿ ಹೋಗಿದ್ದೆ. ಚೆಂಬೆ ಯಾರ ಡ್ರೈನ್ ಮಾಡಿಲ್ಲ ಅಲ್ಲಿ, ಎಲ್ಲಿ ಸ್ಕೂಲ್ ಮುಂದೆ ಬರೀ ಬೋರ್ಡ್ ಮಾತ್ರ ಹಾಕಿದ್ದಾರೆ.
ಅದಕ್ಕೆ 316 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಅಷ್ಟೇ. ಒಂದೇ ನಂಬರ್ ಆಗಿ ಒಂದು ಇದು ಮಾಡಿದ್ದಾರೆ, ಒಂದು ದಿವಸಕ್ಕೆ ಪೇಮೆಂಟ್ ಕೊಟ್ಟಿದ್ದಾರೆ. ಬಟ್ ಅದು ಕೆಲಸ ಆಗಿಲ್ಲ ಅಂತ ಅದನ್ನ ನಾವು ಅದು ಮತ್ತೆ ರಿಮೈಂಡ್ ಮಾಡ್ತಾರೆ, ಕಟ್ತಾರೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ. ಅದನ್ನು ಕೆಲಸ ಮಾಡಿಲ್ಲ, ಬೋರ್ಡ್ ಮಾತ್ರ ಮಾಡಿ ಆನ್ಗೋಯಿಂಗ್ ಮಾಡ್ಕೊಂಡಿದ್ದೀವಿ. ಅದು ಆನ್ಗೋಯಿಂಗ್ ಅಂತ ಆಗಿದೆ. ಮತ್ತೆ ಅದೇ ರೀತಿ ಇನ್ನು ಕಾನ್ಸೆಂಟ್ರೇಟ್ ಒಂದಿದೆ, ಸಿಸಿ ರೋಡ್ ಒಂದು ಕಾನ್ಸೆಂಟ್ರೇಟ್ ಇದು ಮಾಡಿದ್ದಾರೆ, ಬೋರ್ಡ್ ಹೊಡೆದಾಕ್ಬಿಟ್ಟಿದ್ದಾರೆ ಇಲ್ಲೇ ಮುಂದೆ ಪಂಚಾಯತಿಗಿನ ಮುಂದೆ, ಅದು ಮಾಡಿದ್ದಾರೆ. ಕೆಲವು ಬೇರೆ ಶಾಲೆ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಸಿಸಿ ರೋಡ್ ಆಗಿರ್ಬೋದು, ಡ್ರೈನ್ ಮಾಡಿದ್ದಾರೆ, ನಳ್ಳಿ ಆಗಿರ್ಬೋದು, ಕುಂಟನಳ್ಳಿ ಮಾಡಿದ್ದಾರೆ. ಮತ್ತೆ ಕಾಂಪೌಂಡ್, ಸ್ಕೂಲ್ ಕಾಂಪೌಂಡ್ ಮಾಡಿರೋರು ಅಲ್ಲಿ ಗೇಟ್ ಇಡಬೇಕಾಗಿತ್ತು, ಗೇಟ್ ಇಟ್ಟಿಲ್ಲ ಅವರು. ಅದು ಗೇಟ್ ಇಟ್ಟಿಲ್ಲ. ಕೆಲವೊಂದು ಅದು ಲಿಸ್ಟ್ ಕೊಟ್ಬಿಡ್ತೀವಿ, ಯಾಕಂದ್ರೆ ನಾನು ನೋಡಿರೋದು ಕೆಲವೊಂದು ಅಬ್ಸರ್ವ್ ಮಾಡಿರೋದನ್ನ ನಿಮ್ಗೆ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ಗೆ ವಿಲೇಜ್ ವೈಸ್ ಇರೋದನ್ನ ಹೇಳ್ತೀವಿ, ಅದನ್ನ ಇಟ್ಕೊಬಿಡಿ. ಕುಡ್ನಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪಾವತಿಯಾದ ಮೊತ್ತ 12,640. ಕೊಂಚಕಳ್ಳಿ ಗ್ರಾಮದ ಕಾಂಪೌಂಡ್ ಮನೆಯಿಂದ CW ರಸ್ತೆವರೆಗೆ ಸಿಸಿ ಡ್ರೈನೇಜ್ ಕಾಮಗಾರಿ 12,608. ಆನೆಪುರ ಗ್ರಾಮದ ಕನಕರಾಜ ಮನೆಯಿಂದ ಮಾರ್ಕೊಂಡಪ್ಪ ಮನೆಯವರೆಗೆ ಸಿಸಿ ರಸ್ತೆ ಡ್ರೈನೇಜ್ ಕಾಮಗಾರಿ ಪಾವತಿಯಾದ ಮೊತ್ತ 12,768. ಆನೆಪುರ ಗ್ರಾಮದ ಶ್ರೀನಿವಾಸಪ್ಪ ಮನೆಯಿಂದ ನಾರಾಯಣಸ್ವಾಮಿ ಮನೆಯವರೆಗೆ ಸಿಸಿ ಡ್ರೈನೇಜ್ ಕಾಮಗಾರಿ 16,136. ಕೆಂಪನಹಳ್ಳಿ ಗ್ರಾಮದ BW ರಸ್ತೆಯಿಂದ ಹಳೆ ಊರಿನ ತನಕ ಸಿಸಿ ಡ್ರೈನೇಜ್ ಕಾಮಗಾರಿ ಪಾವತಿಯಾದ ಮೊತ್ತ 23,608. ನಕ್ಕರಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಮನೆಯಿಂದ ಸರ್ಕಾರಿ ಶಾಲೆಗೆ ತನಕ ಸಿಸಿ ಡ್ರೈನೇಜ್ ಕಾಮಗಾರಿ ಆನ್ ಗೋಯಿಂಗ್ ಕಾಮಗಾರಿ 316 ರೂಪಾಯಿ. ಆನೆಪುರ ಗ್ರಾಮದ ಶ್ರೀನಿವಾಸ ಮನೆಯಿಂದ ರೈಸ್ ಕಾಮಗಾರಿ 316 ರೂಪಾಯಿ. ಚೆಮ್ಮೆ ಗ್ರಾಮದ ಶ್ರೀಕಾಂತ್ ಮೂರ್ತಿ ಮನೆಯಿಂದ ಶಾಲೆ ತನಕ ಸಿಸಿ ಡ್ರೈನೇಜ್ ಕಾಮಗಾರಿ 316 ರೂಪಾಯಿ. ಕುಶಟಳ್ಳಿ ಗ್ರಾಮದ ನಾರಾಯಣಪ್ಪನ ಮನೆಯಿಂದ BW ಮೋನಿ ತನಕ ಮೋನಿ ಮಿಷನರಿ ಕಾಮಗಾರಿ 35,606 ರೂಪಾಯಿ. ಕೊಂಚಟಳ್ಳಿ ಗ್ರಾಮದ ಸುಮಿತ್ರವರ ಮನೆಯಿಂದ ಜಹೀರ ಉರ್ದುಲ್ಲಾ ಯೋಜನಾ ಮನೆಯವರೆಗೆ ಸಿಸಿ ಡ್ರೈನೇಜ್ ಕಾಮಗಾರಿ 61,836 ರೂಪಾಯಿ. ಪಾವತಿಯಾದ ಮೊತ್ತ. ಕೊಂಚಟಳ್ಳಿ ಗ್ರಾಮದ ಪುಟ್ಟಕ್ಕನ ಮನೆಯಿಂದ ವೇಣುಗೋಪಾಲಪ್ಪನ ದೇವಸ್ಥಾನವರೆಗೆ ದೇವಾಲಯದ ಸಿಸಿ ಡ್ರೈನೇಜ್ ಕಾಮಗಾರಿ 316 ರೂಪಾಯಿ. ಕೊಂಚಟಳ್ಳಿ ಗ್ರಾಮದ ತವೇಶ್ ಮನೆಯಿಂದ BW ವರೆಗೆ ಸಿಸಿ ಡ್ರೈನೇಜ್ ಕಾಮಗಾರಿ ಅಳವಡಿಕೆ 306 ರೂಪಾಯಿ. ನಕ್ನಾಡಿ ಗ್ರಾಮದ ಮುನಿಯಪ್ಪನ ಮನೆಯಿಂದ BW ರಸ್ತೆವರೆಗೆ ಸಿಸಿ ಡ್ರೈನೇಜ್ ಕಾಮಗಾರಿ 306 ರೂಪಾಯಿ. ಅಗಲ ಗ್ರಾಮದ ಚೌಡಮ್ಮ ಕೋಮು ಭೈರಪ್ಪನವರ ಮನೆ ತನಕ ನಿರ್ಮಾಣ ಕಾಮಗಾರಿ 20,850.